ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್, ಹಣ ಬರ್ಬೇಕಂದ್ರೆ ಈ ಕಾರ್ಡು ಕಡ್ಡಾಯ ಮಾಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 5 ದೊಡ್ಡ ಘೋಷಣೆಗಳ ಬಗ್ಗೆ ಇವತ್ತು ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೇವೆ. ಹೌದು, ಎಲ್ಲಾ ಒಂದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿನೂ ಕೂಡ ಇದೆ. ಒಂದು ಕಡೆಗೆ ಹೊಸ ನಿಯಮ ಕೂಡ ಇದೆ. ಹೊಸ ಅರ್ಜಿ ಹಾಕೋದು ಹೇಗೆ, 5 ಗ್ಯಾರಂಟಿಗಳ ಬಗ್ಗೆ ಆಗಿರ್ಬೋದು. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ್ಲಿಂದ ಪ್ರಾರಂಭವಾಗುತ್ತೆ, ಅರ್ಜಿ ನೀವು ಯಾವಾಗ ಹಾಕಬೇಕು, ಯಾವೆಲ್ಲ ದಾಖಲೆಗಳು ನೀವು ಕೊಡಬೇಕಾಗುತ್ತೆ, ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ. ಆಧಾರ್ ಕಾರ್ಡ್ಗೆ ಈಗ ಬ್ರೇಕ್ ಬೀಳಲಿದೆ ವೀಕ್ಷಕರೇ. ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಬಸ್ ನಲ್ಲಿ ಫ್ರೀ ಟಿಕೆಟ್ ಸಿಗಲ್ಲ, ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತಾನೂ ಕೂಡ ಹೇಳ್ಬಹುದು. ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದಿಂದ. ಇನ್ನು BPL ಕಾರ್ಡ್ ಹಾಗೂ AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಹೊಸ ಒಂದು ಸಿಹಿ ಸುದ್ದಿ. ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಕೂಡ, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ. ಕೇವಲ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆಗೂ ಕೂಡ ಪರಿಶೀಲನೆ ಮಾಡಲು ಸರ್ಕಾರ ಮುಂದಾಗಿರುವಂತದ್ದು ವೀಕ್ಷಕರೇ. ಹೌದು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ದೊಡ್ಡ ಒಂದು ಘೋಷಣೆ ಆಗಿದೆ. ಇನ್ನು 200 ಯೂನಿಟ್ ಉಚಿತ ವಿದ್ಯುತ್ ಯಾರಿಗೆ ಸಿಗುತ್ತೆ, ಇನ್ ಮುಂದೆ ಯಾರಿಗೆ ಸಿಗಲ್ಲ, ಅದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮತ್ತೊಮ್ಮೆ ಅರ್ಜಿ ಕೂಡ ಹಾಕಬೇಕಾಗುತ್ತೆ. ಅದೇ ತರ SIR ಕೂಡ ಶುರು ಆಗ್ತಾ ಇದೆ. ಮನೆಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು, BLO ಅಧಿಕಾರಿಗಳು ಮನೆಗೆ ಬರ್ತಾರೆ. ಹೌದು, ಎನ್ಯುಮಿರೇಷನ್ ಅರ್ಜಿ ಕೂಡ ನಿಮ್ಮ ಕೈಗೆ ಕೊಡ್ತಾರೆ. ಅದನ್ನ ನೀವು ತುಂಬಿ ವಾಪಸ್ ಕೊಡಬೇಕು. ಇಲ್ವಾದಲ್ಲಿ ನಿಮ್ದು ಮತದಾನದ ಹಕ್ಕು ಹೋದ್ರೆ 5 ಗ್ಯಾರಂಟಿಗಳ ಲಾಭ ಸಿಗಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ ವೀಕ್ಷಕರೇ. ಇನ್ನೊಂದು ಕಡೆಗೆ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಈಗ ತಾನೇ ಬರ್ತಾ ಇರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ ಹೋದ ಬಾರಿ ಆಗಿತ್ತರ ಈ ತರ ಆಗ್ಬಾರ್ದು ಮತ್ತೆ ಅಂತ ಟೆಲಿಗ್ರಾಮ್ ಅಪ್ಲಿಕೇಶನ್ ಅನ್ನ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಬ್ಯಾನ್ ಮಾಡಲಾಗಿದೆ. ಹೌದು ವೀಕ್ಷಕರೇ, ಟೆಲಿಗ್ರಾಮ್ ಆಪ್ ಬಳಕೆ ಮಾಡೋರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ನೀಟ್ ಅಕ್ರಮ ತಡೆಯಲು ಟೆಲಿಗ್ರಾಮ್ ಆಪ್ಗೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ವೀಕ್ಷಕರೇ. ಪರೀಕ್ಷೆ ಮುಗಿದ ನಂತರ ಮತ್ತೆ ಈ ಒಂದು ಅಪ್ಲಿಕೇಶನ್ ಓಪನ್ ಕೂಡ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಬನ್ನಿ ಎಲ್ಲ ಒಂದು ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಮಹಿಳೆಯರು ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮದ ಬಗ್ಗೆ ಅಪ್ಡೇಟ್ ಕೂಡ ಹೇಳಲಿದ್ದೇವೆ. ಮತ್ತೆ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ ಗೃಹಲಕ್ಷ್ಮಿದು 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಕಡ್ಡಾಯವಾಗಿ ಈ ಒಂದು ಎಲ್ಲ ರೆಡಿ ಇಟ್ಕೊಳ್ಳಿ ದಾಖಲೆಗಳನ್ನ. ಎದಕ್ಕಂದ್ರೆ ಮತ್ತೊಮ್ಮೆ ಹೊಸ ಅರ್ಜಿ ನೀವು ಹಾಕಬೇಕು. ನೋಡಿ ವೀಕ್ಷಕರೇ, ಇಲ್ಲಿವರೆಗೂ ಅಂತೂ 30ನೇ ಕಂತಿನವರೆಗೂ ಹಣವನ್ನ ಕೊಡಲಾಗಿದೆ. ಆದ್ರೆ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇಲ್ಲ ಎಂಬುದು ಸುದ್ದಿ ಕೂಡ ಈಗ ವೈರಲ್ ಆಗ್ತಾ ಇದೆ. ಹೌದು, ಬಾಕಿ 2 ಕಂತು ಹಣ ಜಮೆ ಆಗಿಲ್ಲ. ಅಂದ್ರೆ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಹಣ ಇನ್ನೂ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಜಮೆ ಮಾಡಬೇಕು ಅಂತ ಗೃಹಲಕ್ಷ್ಮಿಯವರು ಸೇರಿದಂತೆ ಸಾರ್ವಜನಿಕರು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಪರಿಶೀಲನೆ ಕೂಡ ನಡೀತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಅಕ್ರಮಗಳು ನಡೆದಿದ್ದಾವೆ, ದುರ್ಬಳಕೆ ಆಗಿದೆ. ಇದನ್ನ ತಡೆಗಟ್ಟಲು ಸರ್ಕಾರ ಈಗ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದ್ದು, ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಗೆ ಕೇವಲ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಕೂಡ ನೀವು ಕೊಡಬೇಕಾಗಬಹುದು. ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳ ಲಾಭ ಪಡೆಯಲು ವೋಟರ್ ID ಕಾರ್ಡ್ ಕಡ್ಡಾಯ ಮಾಡಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಮುಂದಿನ ಬರೋ ದಿನಗಳಲ್ಲಿ, ಅಂದ್ರೆ ಇನ್ನು ಕೆಲವೇ 1 ವಾರಗಳಲ್ಲಿ ಇದ್ರ ಬಗ್ಗೆ ಅಧಿಕೃತ ಆದೇಶ ಕೂಡ ಬರಲಿದೆ. ನಮ್ಮ ರಾಜ್ಯದಲ್ಲಿ ಮತ ಹಕ್ಕು ಹೊಂದಿದವರಿಗೆ ಮಾತ್ರ ಗ್ಯಾರಂಟಿ ಸ್ಕೀಮ್ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರವು ರಾಜ್ಯದ ಜನರಿಗಾಗಿ ಪಂಚ ಗ್ಯಾರಂಟಿಗಳನ್ನ ನೀಡ್ತಾ ಇದ್ದು, ಅದರಲ್ಲಿ ಗೃಹಲಕ್ಷ್ಮಿ ಸೇರಿದಂತೆ 5 ಗ್ಯಾರಂಟಿಗಳು ಇದ್ದಾವೆ. ನಮ್ಮ ರಾಜ್ಯದವರಿಗೆ ಮಾತ್ರ ನಾವು ಯೋಜನೆಗಳನ್ನ ಕೊಡ್ತೀವಿ, ಬೇರೆ ರಾಜ್ಯದವರಿಗೆ ಕೊಡಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾರು ಮತದಾರರಿದ್ದಾರೆ ಅವರಿಗೆ ಮಾತ್ರ ಕೊಡ್ತೀವಿ. ಈ ಮೂಲಕ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳಿಗೆ ಮತದಾರರ ಗುರುತಿನ ಚೀಟಿ ಕಡ್ಡಾಯ ಮಾಡುವ ಸುಳಿವನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಅಂದ್ರೆ ನಿಮ್ಮ ಹತ್ತಿರ ವೋಟರ್ ಕಾರ್ಡ್ ಇಲ್ಲ ಅಂದ್ರೆ ಮುಂದಿನ ಬರೋ ದಿನ ನಿಮಗೆ ಸಮಸ್ಯೆ ಕೂಡ ಆಗ್ಬಹುದು. ಎದಕ್ಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ SIR ಪ್ರಕ್ರಿಯೆ ಕೂಡ ಶುರುವಾಗ್ತಾ ಇದೆ. ಒಂದು ವೇಳೆ SIR ಅಲ್ಲಿ ನಿಮಗೆ ವೋಟರ್ ಕಾರ್ಡ್ ಬೇಕೇ ಬೇಕು. ಒಂದು ವೇಳೆ ನಿಮ್ದು ವೋಟರ್ ID ಇಲ್ಲ ಅಂದ್ರೆ ನಿಮಗೆ 5 ಗ್ಯಾರಂಟಿಗಳ ಲಾಭನೂ ಕೂಡ ಸಿಗಲ್ಲ ಅಂತ ಅದು ಒಂದು ಮಾತು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗಾಗಿ ಇನ್ ಮುಂದೆ ಕೇವಲ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ID ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಆಗುತ್ತೆ. ಈ ಪಂಚ ಗ್ಯಾರಂಟಿಗಳು ಸೇರಿದಂತೆ ಪಿಂಚಣಿ ಸೇರಿದಂತೆ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಲಾಭ ನಿಮಗೆ ಸಿಗಬೇಕಂದ್ರೆ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ಕಾರ್ಡ್ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇದು ವೋಟರ್ ID ಈಗ ಕಡ್ಡಾಯ ಕೂಡ ಮಾಡಲಾಗ್ತಾ ಇದೆ. ಅದೇ ತರ ಗೃಹಲಕ್ಷ್ಮಿಗೆ ಮಾತ್ರ ಅಲ್ಲ, ಶಕ್ತಿ ಯೋಜನೆ, ಹೌದು ವೀಕ್ಷಕರೇ, ಶಕ್ತಿ ಯೋಜನೆಗೂ ಕೂಡ ನಮ್ಮ ಕರ್ನಾಟಕದ ವೋಟರ್ ಕಾರ್ಡ್ ಇದ್ದವರಿಗೆ ಮಾತ್ರ ನಾವು ಫ್ರೀ ಕೊಡ್ತೀವಿ. ಅಂದ್ರೆ ನೋಡಿ, ಆಧಾರ್ ಕಾರ್ಡ್ ನಕಲಿ ತೋರಿಸಿ, ಅಂದ್ರೆ ನಕಲಿ ಆಧಾರ್ ಕಾರ್ಡ್ ಎಡಿಟ್ ಮಾಡಿ ತೋರಿಸಿ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ವೋಟರ್ ಕಾರ್ಡ್ ಆತರ ಮಾಡೋಕೆ ಬರಲ್ಲ. ನೋಡಿ, ವೋಟರ್ ಕಾರ್ಡ್ ಕೂಡ ಮುಂದಿನ ಬರೋ ದಿನಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ನೀವು ಅರ್ಜಿ ಹಾಕ್ತಿರಲ್ಲ, ಅವಾಗ ನಿಮಗೆ ವೋಟರ್ ID ಕಾರ್ಡ್ ನಂಬರ್ ಕೂಡ ಕೇಳಬಹುದು. ಎದಕ್ಕಂದ್ರೆ ಈಗ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಶಕ್ತಿ ಯೋಜನೆ ಎಲ್ಲಾ ಮಹಿಳೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ವಿಶೇಷವಾಗಿ ಉದ್ದೇಶಿತ ವಾಹಕ ಅಂದ್ರೆ ರಚನೆ ಮಾಡಲಾಗ್ತಾ ಇದೆ. ಅಂದ್ರೆ ಇದಕ್ಕೆ SPV ಅಂತಾನೂ ಕೂಡ ಕರೀತಾರೆ. ಅದರ ಮೂಲಕ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕ್ರಿಯೆ ನಡೆಸುವಂತೆ ಅಧಿಕಾರಿಗಳಿಗೆ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ, ಸಾರಿಗೆ ಇಲಾಖೆ ಜೊತೆಗೆ ಸಭೆ ಮಾಡಿದ ನಂತರ ಎಲ್ಲಾ ಶಕ್ತಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಅಂತಿಮ ರೂಪರೇಷೆಗಳನ್ನ ಸಿದ್ಧ ಮಾಡಲಾಗಿದೆ. ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಹೇಗೆ ಕೊಡಬೇಕು, ಇದಕ್ಕೆ ನಿಯಮಾವಳಿಗಳನ್ನ ಸಿದ್ಧಪಡಿಸಲಾಗಿದೆ. ಅಂದಾಜು 2 ಕೋಟಿಗೂ ಹೆಚ್ಚಿನ ಮಹಿಳೆಯರಿಗೆ ವಿತರಣೆ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಇದರಲ್ಲಿ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಮತ್ತು ಪುರುಷರಿಗೂ ಕೂಡ ಪಾವತಿ ಆಧಾರಿತ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವಾಗಲಿಂದ ವಿತರಣೆ ಮಾಡ್ತಾರೆ? ಈ ತಿಂಗಳು ಕೊನೆ ಹಂತದಲ್ಲಿ ಇದ್ರ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ಇನ್ನು 1 ವಾರ ಅಥವಾ 2 ವಾರದ ಒಳಗೆ ಟೆಂಡರ್ ಪ್ರಕ್ರಿಯೆ ಕರೆದು ಮುದ್ರಣ ಮಾಡಿ ವಿತರಣೆ ಮಾಡಬೇಕಂದ್ರೆ ಇನ್ನು 1 ತಿಂಗಳು ಸಮಯ ಬೇಕಾಗಬಹುದು. ಇನ್ನು 1 ತಿಂಗಳ ಒಳಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ನೀವು ಅರ್ಜಿ ಹಾಕಬೇಕು. ಆಧಾರ್ ಕಾರ್ಡು, ನಿಮ್ದು ಫೋಟೋ ಮತ್ತೆ ವೋಟರ್ ಕಾರ್ಡ್ ನಂಬರ್ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಅದೇ ತರ ವೋಟರ್ ID ಕೇವಲ ಪಂಚ ಗ್ಯಾರಂಟಿಗಳಿಗೆ ಮಾತ್ರ ಅಲ್ಲ, SIR ಗೂ ಕೂಡ ಬೇಕಾಗುತ್ತೆ. ಹೌದು, SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ. SIR ವೇಳೆ ಮತ ಹಕ್ಕು ಕಳೆದುಕೊಂಡವ್ರಿಗೂ ಸಿಗಲ್ಲ ಗ್ಯಾರಂಟಿ ಯೋಜನೆಗಳು. 2,000 ರೂಪಾಯಿ ಗೃಹಲಕ್ಷ್ಮಿ ಹಣನೂ ಬರಲ್ಲ, ನಿಮಗೆ ಯಾವುದೇ ರೀತಿ ಸರ್ಕಾರಿ ಪಿಂಚಣಿಗಳು ಕೂಡ ಬರಲ್ಲ, ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ. ಹೀಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಮನೆಗೆ ಬರ್ತಾರೆ BLO ಅಧಿಕಾರಿಗಳು. ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲು ಬರ್ತಾ ಇದ್ದಾರೆ. ಅಂದ್ರೆ ನಕಲಿ ಮತದಾರರನ್ನ ತೆಗೆದು ಹಾಕೋದು, ಹೊಸದಾಗಿ ಮತದಾರರನ್ನ ಸೇರಿಸೋದು, ಇದಕ್ಕೆ SIR ಅಂತ ಕರೀತಾರೆ. ಅವಾಗ ನಿಮಗೆ ಅಧಿಕಾರಿಗಳು ಒಂದು ಅರ್ಜಿ ಕೂಡ ಕೊಡ್ತಾರೆ, ಅಂದ್ರೆ ಒಂದು ಫಾರಂ ಕೊಡ್ತಾರೆ. ಆ ಒಂದು ಫಾರ್ಮ್ಗೆ ಎನ್ಯುಮರೇಷನ್ ಅರ್ಜಿ ಅಂತ ಕರೀತಾರೆ. ಅದರಲ್ಲಿ ಇರೋ ಎಲ್ಲ ಇನ್ಫಾರ್ಮೇಶನ್ ತುಂಬಿ ನೀವು ವಾಪಸ್ ಕೊಡಬೇಕು. ಒಂದು ವೇಳೆ ನೀವೇನಾದ್ರೂ ವಾಪಸ್ ಕೊಡ್ಲಿಲ್ಲ, 3 ಬಾರಿ ಬಂದ್ರು ಕೂಡ ಆ ಒಂದು ಫಾರ್ಮ್ಗೆ ನೀವು ರಿಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗುತ್ತೆ. ಅಂದ್ರೆ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಿಮಗೆ ಮತದಾನ ಮಾಡುವ ಹಕ್ಕು ಇರೋದಿಲ್ಲ. ನಿಮ್ದು ವೋಟರ್ ಕಾರ್ಡು ಒಂದು ಇನ್ವ್ಯಾಲಿಡ್ ಆಗಬಹುದು. ಹೀಗಾಗಿ ನಿಮ್ದು ಏನಾದ್ರೂ ಮತದಾನದ ಹಕ್ಕು ಹೋಗ್ಬಿಟ್ರೆ, ನಿಮ್ದು ಕಾರ್ಡ್ ಏನಾದ್ರೂ ಇನ್ವ್ಯಾಲಿಡ್ ಆದ್ರೆ ಅವಾಗ ನಿಮಗೆ ಯಾವುದೇ ರೀತಿ ಹಣ ಬರಲ್ಲ, ಪಂಚ ಗ್ಯಾರಂಟಿ ಹಣ ಬರಲ್ಲ, ಸರ್ಕಾರಿ ಯೋಜನೆಗಳ ಲಾಭ ಸಿಗಲ್ಲ. ಸೊ ವೀಕ್ಷಕರೇ, ತುಂಬಾ ಇಂಪಾರ್ಟೆಂಟ್ SIR. ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ತಗೋಬೇಕಾಗುತ್ತೆ. ಇದಕ್ಕೆ ಎಲ್ಲಾ ಒಂದು ಸಹಾಯ ಕೂಡ ಕರ್ನಾಟಕ ಸರ್ಕಾರದಿಂದ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜನರಿಗೆ ಒಂದು ಹೇಳಿಕೆ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಗುಡ್ ನ್ಯೂಸ್ ಕೂಡ ಬಂದಿದೆ. ಅದೇನಪ್ಪಾ ಅಂದ್ರೆ, ಮೊದಲ ಹೊಸ ಗುಡ್ ನ್ಯೂಸ್, BPL ಕಾರ್ಡ್ ಇದ್ದವರಿಗೆ ಕೇವಲ ಅನ್ನಭಾಗ್ಯ ಅಕ್ಕಿ ಮಾತ್ರ ಉಚಿತವಾಗಿ ಸಿಗಲ್ಲ. ಇನ್ನೊಂದು ಕಡೆಗೆ ಒಂದು ಉಚಿತವಾಗಿ ಚಿಕಿತ್ಸೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ನೋಡಿ, ಕೇವಲ BPL ಮಾತ್ರ ಅಲ್ಲ, APL ಕಾರ್ಡ್ ಇದ್ದವರಿಗೂ ಕೂಡ ರಿಯಾಯಿತಿ ದರದಲ್ಲಿ, ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ಒಂದು ಚಿಕಿತ್ಸೆಗಳ ಆಸ್ಪತ್ರೆಗಳ ಒಂದು ಚಿಕಿತ್ಸೆ ಉಚಿತ ಸೌಲಭ್ಯ ಕಲ್ಪಿಸಲು ಚಿಂತನೆ ಮಾಡೋದಾಗಿ ಆರೋಗ್ಯ ಇಲಾಖೆ ಸಚಿವರು UT ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಏನಾಗಿತ್ತು, APL ಕಾರ್ಡ್ದಾರರಿಗೆ 70% ಫ್ರೀ ಇತ್ತು, ನಂತರ 30% ವೆಚ್ಚ ಭರಿಸುವ ವ್ಯವಸ್ಥೆ ಇತ್ತು. ಆದ್ರೆ ನಂತರ APL ಕಾರ್ಡ್ದಾರರು 70% ಶುಲ್ಕ ಭರಿಸಬೇಕು ಅಂತ ನಿಯಮ ತಂದ್ರು. ಹೀಗಾಗಿ BPL ನವರ ರೀತಿ APL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಈ ತರ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ಚಿಂತನೆ ಮಾಡ್ತೀವಿ. ಅಂದ್ರೆ ರಿಯಾಯಿತಿ ದರ ಅಂದ್ರೆ ಕಡಿಮೆ ದರದಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ ಅಡಿಯಲ್ಲಿ 5 ಲಕ್ಷ ರೂಪಾಯಿವರೆಗೂ ಈಗಾಗಲೇ ಒಂದು ಚಿಕಿತ್ಸೆನ ಉಚಿತವಾಗಿ ಕೊಡಬೇಕು ಅಂತ ನಿಯಮ ಇದೆ. ಅದೇ ತರ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನಗಳಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಸೌಲಭ್ಯ ಕಲ್ಪಿಸಲು ಸರ್ಕಾರ ಎಲ್ಲ ಒಂದು ನಿರ್ಧಾರಗಳನ್ನ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಒಂದು ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ, ಮೇ ಮತ್ತು ಜೂನ್ 2 ತಿಂಗಳದ್ದು ಪಡಿತರ ಒಟ್ಟಿಗೆ ವಿತರಣೆಗೆ ಈಗಾಗಲೇ ಆಹಾರ ಇಲಾಖೆಯಿಂದ ಒಂದು ನ್ಯಾಬಲ್ ಅಂಗಡಿಗಳಿಗೆ ಸೂಚನೆ ಕೂಡ ಹೋಗಿರುವಂತದ್ದು. ವೀಕ್ಷಕರೇ, ನೀವು ಕೂಡ BPL ಕಾರ್ಡ್ ಹಾಗೂ
ಅಂತ್ಯೋದಯ ಪಡಿತರ ಚೀಟಿ ಫಲಾನುಭವಿಗಳಾಗಿದ್ರೆ ಬೇಗನೆ ನೀವು ಕೂಡ ನ್ಯಾಯಬೆಲೆ ಅಂಗಡಿಗೆ ಹೋಗೋದ್ರ ಮೂಲಕ ನಿಮ್ಮ ಬಾಕಿ ಪಡಿತರವನ್ನ ಪಡ್ಕೋಬಹುದು. ಅಂದ್ರೆ ಯಾರೆಲ್ಲ ತಮ್ಮ ಒಂದು ಪಡಿತರ ಪಡೆದುಕೊಂಡಿಲ್ಲ ನೋಡಿ ಮೇ ತಿಂಗಳಲ್ಲಿ, ಅವರು ಈ ತಿಂಗಳು ಆ ಒಂದು ಪಡಿತರವನ್ನ ಪಡ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟು 10 ಕೆಜಿ ಅಕ್ಕಿಯನ್ನ ಅಂದ್ರೆ ಮೇ ಮತ್ತು ಜೂನ್ ತಿಂಗಳಿಗೆ ಒಟ್ಟು 5 ಕೆಜಿ ಹಾಗೆ 2 ಬಾರಿ ಒಟ್ಟು 10 ಕೆಜಿ ಹಂಚಿಕೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಜೂನ್ 30 ಕೊನೆ ದಿನಾಂಕ ಅಂತಾನೂ ಕೂಡ ಹೇಳಲಾಗಿದೆ. ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ತಮ್ಮ 1 ಬಾರಿ ಬಯೋಮೆಟ್ರಿಕ್ ನೀಡಿ ಪಡಿತರ ಪಡೆದುಕೊಳ್ಳುವುದು ಕಡ್ಡಾಯವಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಸರ್ವರ್ ಸೌಲಭ್ಯ ಇರೋದ್ರಿಂದ ಪಡಿತರ ಪಡ್ಕೋಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಇದು ಕೂಡ ಗುಡ್ ನ್ಯೂಸ್. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ಕೂಡ ಜುಲೈ ತಿಂಗಳಿನಿಂದ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಇದನ್ನು ಕೂಡ ಜುಲೈ ತಿಂಗಳಿಂದ ವಿತರಣೆ ಮಾಡುವ ನಿರೀಕ್ಷೆ ಸಾಧ್ಯತೆ ಇದು. ಆದ್ರೆ ಅಧಿಕೃತವಾಗಿ ಅಪ್ಡೇಟ್ ಇನ್ನು ಸರ್ಕಾರದಿಂದ ಬರೋದು ಬಾಕಿ ಇದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಗೃಹ ಜ್ಯೋತಿ ಫಲಾನುಭವಿಗಳಿಗೂ ಕೂಡ ವೋಟರ್ ID ಕಾರ್ಡ್ ಕಡ್ಡಾಯ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಎಲ್ಲಾ ಗ್ಯಾರಂಟಿ ಸ್ಕೀಮ್ಗಳಿಗೂ ಕೂಡ ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಲದು, ವೋಟರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಈಗ ನೋಡಿ, ಗೃಹ ಜ್ಯೋತಿ ಯೋಜನೆ BPL ಕಾರ್ಡ್ ಇದ್ದವರು, APL ಕಾರ್ಡ್ ಇದ್ದವರು ಕೂಡ ಪಡ್ಕೋತಾ ಇದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ಸೊ ವೀಕ್ಷಕರೇ, ಇದರಲ್ಲೂ ಕೂಡ ತುಂಬಾ ಜನ ದುರ್ಬಳಕೆ ಮಾಡಿಕೊಂಡಿರೋದು ಪತ್ತೆಯಾಗಿದೆ. ಅಂದ್ರೆ ಕೆಳಗಡೆ ಅಂಗಡಿ ಇರುತ್ತೆ, ಮೇಲ್ಗಡೆ ಮನೆ ಇರುತ್ತೆ, ಅವರು ಮನೆಗೆ ಅಂತ ಕರೆಂಟ್ ತಗೊಂಡು ಅದನ್ನ ಅಂಗಡಿಗಳಿಗೆ ಬಳಕೆ ಮಾಡ್ತಾ ಇರೋದು ಕೂಡ ಪತ್ತೆಯಾಗಿದೆ. ಯಾರದ್ದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ, ಯಾರಿಗೋ ಹಣ ಹೋಗ್ತಾ ಇದೆ, ಯಾರಿಗೋ ಒಂದು ಫೋನ್ ಹೋಗ್ತಾ ಇದೆ, ಅವರು ಕೂಡ ಯಾರೋ ಒಂದು ಬೇರೆಯವರ ಹೆಸರಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಿ ಹಣ ಪಡ್ಕೋತಾ ಇದ್ದಾರೆ. ಸೊ ಎಲ್ಲಾ ಒಂದು ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗ ನಿರ್ಧಾರ ಮಾಡಿರುವಂತದ್ದು. ಇನ್ನು 1 ವಾರದ ಒಳಗೆ ಮತ್ತೊಮ್ಮೆ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ಅಂದ್ರೆ ಮತ್ತೊಮ್ಮೆ ಅರ್ಜಿ ಹಾಕಬೇಕು ಗೃಹಲಕ್ಷ್ಮಿ ಯೋಜನೆಗೆ ಮತ್ತು ಗೃಹ ಜ್ಯೋತಿ ಯೋಜನೆಗೆ. ಈ ಒಂದು ಜೂನ್ 30ನೇ ತಾರೀಕಿನ ಒಳಗೆ ಹೊಸ ಅರ್ಜಿ ಕೂಡ ಕರಿಬಹುದು. ಹೀಗಾಗಿ ಹೊಸ ಅರ್ಜಿ ಯಾರೆಲ್ಲ ಇನ್ನೊಮ್ಮೆ ಹಾಕ್ತಾರೆ ಅವರಿಗೆ ಮಾತ್ರ. ಇನ್ನು ಬೇರೆ ರಾಜ್ಯದ ಜನರು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾರೆ, ಆದ್ರೆ ಅವರು ಕೂಡ ತಮ್ಮ ಒಂದು ಮಾಲೀಕರ ಆಧಾರ್ ಕಾರ್ಡ್ ಬಳಸಿ ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಲಾಗಿನ್ ಆಗಿ 200 ಯೂನಿಟ್ ಉಚಿತ ವಿದ್ಯುತ್ ಪಡ್ಕೋತಾ ಇದ್ದಾರೆ. ಇದು ಕೂಡ ಪತ್ತೆಯಾಗಿದೆ. ಅಷ್ಟು ಮಾತ್ರ ಒಳ್ಳೆದು, ಒಬ್ಬರ ಹೆಸರಲ್ಲಿ 5-6 ಮೀಟರ್ಗಳು. ಇನ್ನು ತೆರಿಗೆ ಪಾವತಿದಾರರು, ಆದಾಯ GST ತೆರಿಗೆ ಪಾವತಿದಾರರು, ಅವರ ಹೆಸರು ಕೂಡ ಇದೆ. ಸೊ ಎಲ್ಲ ಕೂಡ ಸರ್ಕಾರ ಇಲ್ಲಿ ಇನ್ನು 1 ವಾರದಲ್ಲಿ ಅಧಿಕೃತವಾಗಿ ನಿಯಮಾವಳಿಗಳನ್ನ ಅಂದ್ರೆ ಮಾನದಂಡಗಳನ್ನ ಜಾರಿಗೆ ತರೋದ್ರ ಮೂಲಕ ಮತ್ತೊಮ್ಮೆ ಅರ್ಜಿ ಹಾಕಲು ಒಂದು ಕರೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು 1 ವಾರದ ಒಳಗೆ ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕಿ ಇನ್ನೊಮ್ಮೆ ಅದರಲ್ಲಿ ಎಲ್ಲಾ ದಾಖಲೆಗಳನ್ನ ಕೊಟ್ಟು ಮತ್ತೆ ಯೋಜನೆಗಳ ಲಾಭ ಪಡ್ಕೋಬಹುದು. ಅನರ್ಹರಿಗೆ ಯೋಜನೆಗಳು ಸಿಗೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ.